ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಗೋಖಲೆ ಅಂಥೇಳಿ. ನಾನು ಮೈಸೂರಿನ ಕುವೆಂಪು ನಗರದಲ್ಲಿ ಪ್ರಣತಿ ಆಯುರ್ವೇದಾಲಯ ಅನ್ನುವಂತಹ ಚಿಕಿತ್ಸಾಲಯವನ್ನು ಕಳೆದ 15 ವರ್ಷಗಳಿಂದ ಸಹಿತ ನಡೆಸ್ಕೊಂಡು ಬರ್ತಾಯಿದ್ದೀನಿ. ನಮ್ಮಲ್ಲಿ ಅನೇಕ ಜನರಿಗೆ ಸಣ್ಣ ಪುಟ್ಟ ಯಾವುದೋ ಒಂದು ತೊಂದರೆಗಳು ಮನೆಯಲ್ಲಿ ಬರ್ತಾನೆ ಇರುತ್ತೆ. ಆದರೆ ಪ್ರತಿಯೊಂದು ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ನಾವು ವೈದ್ಯರಲ್ಲಿಗೆ ಓಡಿ ಹೋಗಲೇಬೇಕು ಅಂತ ಇರೋದಿಲ್ಲ. ನಮ್ಮ ಅಡಿಗೆ ಮನೆ ಅಥವಾ ನಮ್ಮ ಸುತ್ತಮುತ್ತಲಿನ ಮನೆ ಹೊರಗಡೆ ಇರುವಂತಹ ಒಂದು ಸಣ್ಣ ಗಾರ್ಡನ್ನೇ ಅತ್ಯಂತ ಉತ್ತಮವಾದಂತಹ ಔಷಧಾಗಾರನೂ ಹೌದು. ಅಂತಹ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಣ್ಣ ಪುಟ್ಟ ತೊಂದರೆಗಳನ್ನು ಅಲ್ಲಲ್ಲೇ ನಾವು ಪರಿಹಾರವನ್ನು ನಾವು ಮಾಡ್ಕೋಬಹುದು. ಉದಾಹರಣೆಗೆ, ತಕ್ಷಣ ಅನೇಕ ಜನರಿಗೆ ಬಿಸಿಲಲ್ಲಿ ಹೋಗಿ ಬಂದರೆ, 1 ಗಂಟೆ ಬಿಸಿಲಲ್ಲಿ ಕೆಲಸ ಮಾಡಿ ಬಂದರೆ, ಅಥವಾ ಕಂಪ್ಯೂಟರ್ ಮುಂದೆ ತುಂಬ ಹೊತ್ತು ಕೆಲಸ ಮಾಡಿದರೆ, ಅಥವಾ ಯಾವುದೇ ರೀತಿಯಾದಂತಹ ಮೊಬೈಲ್ ಇರ್ಬೋದು ಅಥವಾ ತುಂಬ ಟೆನ್ಷನ್ ಇರುವಂತಹ ಒಂದು ಕೆಲಸಗಳನ್ನು, ಒತ್ತಡ ಇರುವಂಥ ಕೆಲಸವನ್ನು ಮಾಡಿದರೆ ತಕ್ಷಣ ತಲೆನೋವು ಬಂದುಬಿಡುತ್ತೆ. ಎಷ್ಟೋ ಒಂದು ಜನರಿಗೆ ಇದೊಂದು ಅನುಭವ. ಈ ತಲೆನೋವು ಬಂದ ತಕ್ಷಣ ಮನೆಯಲ್ಲೇ ನಾವು ಏನು ಮಾಡ್ಕೋಬಹುದು? ಒಂದು, ಈ ತಲೆನೋವು ಯಾಕೆ ಬರುತ್ತೆ? ಸಾಮಾನ್ಯವಾಗಿ ಇಂತಹ ಕಾರ್ಯದಿಂದ ತಲೆನೋವು ಬಂದರೆ ಇದು ಯಾಕೆ ಬರುತ್ತೆ ಅಂದರೆ ಶರೀರದಲ್ಲಿ ಪಿತ್ತದಂಶ ಹೆಚ್ಚಾಗಿದೆ ಅಂಥೇಳಿ. ಇದು ನೇರವಾದಂತಹ ಕಾರಣ. ಹಾಗಾಗಿ ಪಿತ್ತವನ್ನು ಕಡಿಮೆ ಮಾಡುವಂತಹ ಯಾವುದಾದ್ರೂ ಪರಿಹಾರವನ್ನು ನಾವು ಮನೆಯಲ್ಲೇ ಮಾಡಿದರೆ ತಕ್ಷಣ ನೋವು ಕಡಿಮೆ ಆಗುತ್ತೆ. ಯಾರು ಬಿಸಿಲಲ್ಲಿ ಹೋಗಿ ಬರ್ತಾರೋ ಅಂಥವರಿಗೆ ತಲೆನೋವು ಬಂದರೆ ಮನೆಗೆ ಬಂದ ತಕ್ಷಣವೇ 1 ಚಮಚ, ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆಯನ್ನು ನೆತ್ತಿಗೆ ಹೀಗೆ ಹಾಕಬೇಕು. ಅಥವಾ ಒಂದು ಹತ್ತಿಯನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಅದ್ದಿ ನೆತ್ತಿಗಿಟ್ಟು ಒಂದು ಸ್ಕಾರ್ಫ್ ಥರ ಕಟ್ಕೊಬೇಕು. ನಂತರ 2 ಹನಿ ಕೊಬ್ಬರಿ ಎಣ್ಣೆಯನ್ನು ಮೂಗಿನ 2 ಹೊರಳೆಗಳಿಗೆ ಹಾಕಿ ಹೀಗೆ ಹೇಳ್ಕೊಳ್ಳೋದು. 10 ನಿಮಿಷದ ಒಳಗಡೆ ಆ ತಲೆನೋವು ಹೋಗಿರುತ್ತೆ. ಒಂದು ವೇಳೆ ಕಂಪ್ಯೂಟರ್ ಮುಂದೆ ಅಥವಾ ಮೊಬೈಲ್ ನೋಡೋದ್ರ ಮೂಲಕ ತುಂಬ ತಲೆನೋವು ಬಂತು ಅಂತಂದರೆ ಆವಾಗ ತಕ್ಷಣ ಒಂದು 10-15 ನಿಮಿಷ ಒಂದು ಹತ್ತಿಯನ್ನು ರೋಸ್ ವಾಟರ್ನಲ್ಲಿ ಅದ್ದಿ ಅದನ್ನು 2 ಮುಚ್ಚಿದ ಕಣ್ಣಿನ ಮೇಲೆ ಇಟ್ಕೋಬೇಕು. ಇನ್ನು ಸಾಧ್ಯ ಆದರೆ ಒಂದು ಪಟ್ಟಿ ಥರ ಕಣ್ಣಿಗೆ ಪೂರ್ತಿ ಕಟ್ಕೋಬೇಕು. ಆಮೇಲೆ ಮೊದಲೇ ಹೇಳಿದ ಹಾಗೆ ತಲೆಗೆ ನೆತ್ತಿಗೆ ಏನು ಕೊಬ್ಬರಿ ಎಣ್ಣೆ ಹಚ್ಚೋದು, ಇದನ್ನು ನಾವು ಹಾಕ್ಕೊಂಡಿರಬೇಕು. ಒಂದು 10 ನಿಮಿಷದ ವಿಶ್ರಾಂತಿಯ ನಂತರ ಆ ತಲೆನೋವು ಹೋಗಿರುತ್ತೆ. ಇನ್ನು ಕೆಲವರಿಗೆ ಏನಾದರೂ ಫಂಕ್ಷನ್ ಊಟ ಮಾಡಿದ ತಕ್ಷಣ ಅಥವಾ ಏನಾದರೂ ತುಂಬ ಸ್ಪೈಸಿ ಆಚೆ ತಿಂದ ತಕ್ಷಣ ತೀವ್ರವಾದಂತಹ ತಲೆನೋವು ಬರುತ್ತೆ. ಇದು ಏನಕ್ಕೆ ಬರುತ್ತೆ ಅಂದರೆ ಇದು ಕೂಡ ಸರಿಯಾಗಿ ಆಹಾರ ಜೀರ್ಣ ಆಗದೆ ಪಿತ್ತ ಹೆಚ್ಚಾಗಿ ತಲೆನೋವು ಬಂದಿರುತ್ತೆ. ತಕ್ಷಣ ಮನೆಗೆ ಬಂದ ತಕ್ಷಣ ಒಂದು ಸಣ್ಣ ಶುಂಠಿಯ ಚೂರನ್ನು ಸ್ವಲ್ಪ ನೀರಿಗೆ ಹಾಕಿ ಕುದಿಸಿ ಸ್ವಲ್ಪ ಬೆಲ್ಲ ಸೇರಿಸಿ ಉಗುರು ಬೆಚ್ಚಗೆ ಇರುವಾಗ ಕುಡಿಬೇಕು. ಇದರಿಂದ ಕೂಡ ಈ ತಲೆನೋವು ತಕ್ಷಣ ಹೋಗಿಬಿಡುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.